ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ತೀರ. ಬಟ್ ಒಬ್ಬರೇ ಅಂತ ಹೋಗ್ಬೇಡಿ, ನಾನು ಸಜೆಸ್ಟ್ ಮಾಡೋದು ಅದನ್ನ. ಫೋನು ಹಾಕ್ಬೋದು, ನಂಗೆ ಆ್ಯಪಲ್ ಅವ್ರ ಮೇಲೆ ನಂಬಿಕೆ ಐತೆ, ಬಟ್ ನನ್ನ ಮೇಲೆ ನಂಬಿಕೆ ಇಲ್ಲ. ನಮ್ಮ ಇನ್ನೊಬ್ಬ RS. ಇವಾಗ ವ್ಯೂ ತೋರಿಸ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್. ಕೈ ಕೊಡು. ಕೈ ಕೊಡು ಅಂದರೆ ಏನು ಸೆಕೆಂಡ್ ರೌಂಡ್ ಚಿತ್ರಾನ್ನ ಮತ್ತು ಒಂದು ಮೊಟ್ಟೆ ಕೊಟ್ಟಿದ್ದಾರೆ. ನಾಳೆಯಿಂದ ಮತ್ತೆ ಸೇಮ್ ಕೆಲಸ, ಸೇಮ್ ಅದೇ. ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇಡ್ಲಿ, ಕೇಸರಿ ಬಾತು, ವಡೆ, ಸಾಂಬಾರು. Hello, what's up fam? Good morning. Welcome back to my new vlog. ಗೈಸ್, ನೈಟ್ ಬಂದು ಮಲ್ಕೊಂಡು ಒಳ್ಳೆ ನಿದ್ದೆ ಅಂದ್ಕೊಳ್ರಿ. ಟೈಮ್ ಎಷ್ಟಾಯ್ತು? 8:30ಗೆ ಎದ್ದಿದ್ದೀನಿ. ನಿದ್ದೆ ಚೆನ್ನಾಗಿ ಬಂತು. ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ವ್ಯೂ ತೋರಿಸ್ತೀನಿ ಬನ್ನಿ. Hey, good morning doggy, Blackie. ವಾವ್, ಹೆಂಗಿದೆ ವ್ಯೂ. ಇದು ಪಿಸಾಡ್ದು ಫಾರ್ಮ್ ಹೌಸ್. ಕ್ರೇಜಿ. ಓಕೆ ಗೈಸ್, ಸಕ್ಕತ್ತಾಗಿದೆ. ಸೆಕೆ ಆಯಿತು ಒಂದು ಸ್ವಲ್ಪ ಹೊತ್ತು, ಆಮೇಲೆ ನಿದ್ದೆ ಮಾಡಿಬಿಟ್ಟಿದ್ದೆ. ಇವಾಗ ಎದ್ದಿದ್ದೀನಿ ನೈಟ್ ಮಲ್ಕೊಂಡು. ನಾನು ಬೆಳಗ್ಗೆ ಸೌಂಡ್ಸು ಕ್ಯಾಮ್ರಾ ಬರ್ತೈತೆ. ಬರ್ಡ್ಸ್ ಸೌಂಡ್ಸ್ ಎಲ್ಲ ಈ ಥರ ಬರ್ಡ್ ಸೌಂಡ್ ಕೇಳಿಸ್ಕೊಂಡಿದ್ರೆ ಹೆವೆನ್ ಅಂದ್ಕೊಳ್ರಿ. ಸೊ ಇವಾಗ ಇದೇ ಬಟ್ಟೆಲಿದ್ದೀನಿ. ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸ್ವಲ್ಪ ಹೊತ್ತು ಆಟಾಡಿ ಬ್ರೇಕ್ಫಾಸ್ಟ್ ಮಾಡೋಣ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೈ ಕೊಡು. ಕೈ ಕೊಡು ಅಂದರೆ ಏನು? ನೀನಾದ್ರೂ ಕೈ ಕೊಡು. ಗುಡ್ ಮಾರ್ನಿಂಗ್. ಕೈ ಕೊಡು. ಕೈ ಹಾಕೊಳ್ಳಲ್ಲ ಅಂತಿತ್ತು. ಹೋಗೋಣ ಬನ್ನಿ. ಓಕೆ ಗೈಸ್, ಇವಾಗ ನಾವು ನಮ್ಮ ರುಪೀಸ್ ಅವ್ರು ಕೊಟ್ಟಿರೋ ಶಾಂಪೂ, ಬ್ರಷ್ಷು ಮತ್ತು ನನ್ನ ಬಟ್ಟೆ ಎಲ್ಲ ತಗೊಂಡು ಹೋಗಿ, ಇನ್ನೂ ಸ್ವಿಮ್ಮಿಂಗ್ ಪೂಲ್ ಆಗಿಂದ ಹೋಗ್ತಾನೆ ಇದ್ದೀನಿ. ಇವಾಗ ಹೋಗಿದೆ ಬಟ್ಟೆಯಲ್ಲಿ ಬಿದ್ದು ಮತ್ತು ರೆಡಿಯಾಗಿ ಅಲ್ಲೇ ಸ್ನಾನ ಮಾಡಿ ಈ ಬಟ್ಟೆ ಹಾಕ್ಕೊಂಡು ಅಷ್ಟೇ. ಗೈಸ್, ಇದೆಲ್ಲ ರೂಮ್ ಸ್ಟೇಸು. ನನ್ನ ಆ ಕಡೆ ಟೆಂಟ್. ಇಲ್ಲೊಂದು ಸ್ಕೂಲ್ ಇದೆ, ನೀರಿಲ್ಲ. ಗೈಸ್, ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀನಿ. ಅನ್ನ ಕ್ಲೀನ್ ಮಾಡ್ತಾರೆ ಫುಲ್ಲು. ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಇವತ್ತೆಲ್ಲ ಫುಲ್ಲು ಜನ ಜಾಸ್ತಿ ಬರ್ತಾರೆ ಅನಿಸುತ್ತೆ, ಅದಕ್ಕೆ ಬಫೆ ಆಚೆನೇ ಹಾಕ್ಬಿಟ್ಟಿದ್ದಾರೆ ನೋಡಿ. ಬಫೆ ಅಲ್ಲಿದೆ. ಹೋಗೋಣ, ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಗೈಸ್, ಅವ್ರು ಕ್ಲೀನ್ ಮಾಡ್ತಾವ್ರೆ, ನಾನು ಈ ಕಡೆ ಇಳಿತಾ ಇದ್ದೀನಿ. ಟನ್ನೈತೆ. ನಾನು ಈ ಫೋನ್ನ ನೀರಿಗೆ ಹಾಕ್ತಾಯಿಲ್ಲ. ಆ ಫೋನ್ ಹಾಕಿದ್ದೆ ನಿನ್ನೆ, ಆಮೇಲೆ ಈ ಫೋನ್ ಹಾಕ್ಬಿಟ್ರೆ ಒಂದು ವೀಡಿಯೋನು ಮಾಡೋಕ್ಕಾಗಲ್ಲ, ಅದಕ್ಕೆ ಭಯ ಹಾಕಲ್ಲ. ಆ ಫೋನ್ ಚಾರ್ಜ್ಗೆ ಹಾಕಿದ್ದೀನಿ. ಸೊ ಇದರಲ್ಲೇ ಅವ್ರ ಕೈಗೆ ಕೊಟ್ಬಿಟ್ಟು ವೀಡಿಯೋ ಮಾಡಿಸ್ತೀನಿ ಅಷ್ಟೇ. ನಾನು ಸ್ವಿಮ್ಮಿಂಗ್ ಮಾಡೋದು ಒಂದು ವೀಡಿಯೋ ಮಾಡಿಸ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಗೈಸ್.
ಇವಾಗ ನೋಡಿ ಫುಲ್ಲೆಲ್ಲ ಎಷ್ಟು ಪ್ಯೂರ್ ಆಗೈತಿ. ಇಲ್ಲಿ ಇನ್ನೊಂದೇನೆಂದರೆ ಬ್ಲೀಚಿಂಗ್ ಪೌಡ್ರ್ ಯಾವುದೂ ಹಾಕಿಲ್ಲ, ಅದಕ್ಕೆ ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ನೀರೆಲ್ಲ ಫುಲ್ ಕ್ಲೀನಾಗೈತಿ. ಈ ಕಡೆ ಇರೋದು ಮಕ್ಕಳಿಗೆ, ಇದು ಮಕ್ಕಳಿಗೆ, ಇದು ದೊಡ್ಡವ್ರಿಗೆ. ಅಲ್ಲಿ ಎಷ್ಟು ನನ್ನ ಪ್ರಕಾರ ಒಂದು ಎಷ್ಟು ಫೀಟ್ ಇತ್ತು, ನನಗೆ ಒಂದು 7-8 ಫೀಟ್ ಆಯ್ತು, 8 ಫೀಟ್ ಅಂದ್ಕೊಳ್ಳಿ. ನಾನು ಫುಲ್ ಮುಳುಗೋಗ್ತೀನಿ ಆ ಕಾರ್ನರ್ಗೆ ಹೋದರೆ ಫುಲ್ ಮುಳುಗೋಗ್ತೀನಿ. ಸೊ ನಾನೇ ಒಂದು ಎಷ್ಟಿದ್ದೀನಿ ನಾನು 5.7 ಏನೋ ಇದ್ದೀನಿ, ನಮ್ಗೆ ಗೊತ್ತಿಲ್ಲ. 6 ಫೀಟ್ ಮೇಲೆ ಅಂದರೆ ಅದೇ ಅಪ್ರಾಕ್ಸ್ ಟು 7 ಅಂದ್ಕೊಳ್ಳಿ. ಬನ್ನಿ ಇಳಿಯೋಣ. ನನ್ನ ನೀರಲ್ಲಿ ಫೋನ್ ಬಿದ್ದುಬಿಡುತ್ತೆ ಅಂತ ಭಯ. ಅಯ್ಯೋ ಇಲ್ಲೇ ಹಾಳಾಗೈತಿ, ಕಾಲಿಡೋಕ್ಕೆ ಆಗ್ತಾಯಿಲ್ಲ. ಕಾಲಿಟ್ಟೆ, ನೀರಲ್ಲಿದ್ದೀನಿ, ನೀರಲ್ಲಿದ್ದೀವಿ. ನನ್ನ ಫೋನಿಗೆ ನೀರಾಗಿಲ್ಲ ಅಂದರೆ ಸಾಕು. ಓ ಮೈ ಗಾಡ್, ಕ್ರೇಜಿ ಕ್ರೇಜಿ ಕ್ರೇಜಿ, ದ ಕ್ರೇಜಿ ಸ್ವಿಮ್ಮಿಂಗ್ ಪೂಲ್. ಏನಿದೆ ಈ ಥರ ಸ್ವಿಮ್ಮಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಿಸಿಲೇ ನೋಡಿ, ಸೂರ್ಯ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ, ಕಂಡುಬಿಡೋಕ್ಕೆ ಆಗ್ತಾಯಿಲ್ಲ. ಸೊ ಇಲ್ಲೇ ಸ್ವಿಮ್ ಮಾಡ್ತಾಯಿದ್ದೀನಿ. ಬಿತ್ತು ಫೋನ್. ಅದಕ್ಕೆ ಅವ್ರದ್ದು ಕ್ಲೀನಿಂಗ್ ಆದಮೇಲೆ ವೀಡಿಯೋ ಮಾಡಿ ಅಂತ ಹೇಳ್ತೀನಿ, ಆಮೇಲೆ ಮಾಡ್ತಾರೆ. ಫೋನು ಹಾಕ್ಬೋದು, ನಂಗೆ ಆ್ಯಪಲ್ ಅವ್ರ ಮೇಲೆ ನಂಬಿಕೆ ಐತೆ, ಬಟ್ ನನ್ನ ಮೇಲೆ ನಂಬಿಕೆ ಇಲ್ಲ. ಆಮೇಲೆ ಫೋನ್ ಬಿದ್ದುಬಿಟ್ಟು ನಾನು ಹುಡ್ಕಾಡೋಕ್ಕೆ ಒದ್ದಾಡಿ ಯಾಕೆ ಬೇಕು, ಇಲ್ಲದೆ ಇರೋದನ್ನೆಲ್ಲ ತಲೆ ಮೇಲೆ ಹಾಕೊಳ್ಳೋದು. ಸ್ವಲ್ಪ ಮುಳ್ಗೋಣ ಒಂದ್ಸರಿ. ಟಡಂ ಟಡಂ ಟಡಂ. ಅಯ್ಯೋ ನೆಂದೇ ಇಲ್ಲ, ಇನ್ನೊಂದು ಸರಿ ಮುಳ್ಗೋಣ. ಮುಳುಗ್ಬಿಟ್ಟೆ ಕಡೆಸಿ. ಇವಾಗ ಸ್ವಿಮ್ಮಿಂಗ್ ಮಾಡೋಣ. ಅವ್ರು ವೀಡಿಯೋ ಮಾಡೋಕೆ ಕೊಟ್ಬಿಡ್ತೀನಿ, ಫೋನ್ ಇಟ್ಬಿಟ್ಟು. ಇವಾಗ ನಾನು ಅಂಡರ್ ವಾಟರ್ ಮಾಡ್ತೀನಿ ನೋಡಿ. ಮುಂಜಾನೆ ಮಂಜಲ್ಲಿ ಓಕೆ ಗೈಸ್, ಶವರ್ ಆಯ್ತು, ಇವಾಗ ಹೋಗಿ ಸ್ನಾನ ಮಾಡ್ಕೊಂಬರೋದು. ಹೋಗಿ ಗೈಸ್, ಸ್ನಾನ ಮುಗಿಸಿ ಇವಾಗ ನಾನು ಫೋನ್ ಚಾರ್ಜ್ ಹಾಕಿದ್ದೆ, ಫೋನ್ ಚಾರ್ಜ್ ಹಾಕಿದ್ದೆ, ಅದಕ್ಕೆ ಫೋನ್ ತಗೊಳಕ್ಕೆ ಹೋಗ್ತಾಯಿದ್ದೀನಿ. ಫೋನ್ ತೊಗೊಂಡು ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗ್ತಾ ಇರೋದೆ ಅಷ್ಟೇ. ಸೊ ಆ್ಯಂಡ್ ಈ ಬಿಯರ್ಡ್ ಫುಲ್ ಕೆಡ್ದಾಗ ಕಾಣಿಸ್ತೈತೆ, ಫಸ್ಟ್ ಹೋಗಿ ಟ್ರಿಮ್ ಮಾಡಿಸ್ಬೇಕು. ಸೊ ಹೋಗೋಣ ಬಿಟ್ಟು. ಓಕೆ ಇತ್ತು ಫೈನಲ್ಲಿ ನನ್ನ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ತಗೊಂಡು ಹೊರಟಿದ್ದೀನಿ. ಹೋಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು ಅಷ್ಟೇ. ನಾಳೆಯಿಂದ ಮತ್ತೆ ಸೇಮ್ ಕೆಲಸ, ಸೇಮ್ ಅದೇ ವೀಕ್ಲಿ ಒಂದು ಸರಿ ಈ ಥರ
ಬರಬೇಕು, ಚೆನ್ನಾಗಿರುತ್ತೆ. ಇಗ್ನೋರ್ ಮೈ ಹೇರ್ ಸ್ಟೈಲ್ ಪ್ಲೀಸ್. ಒಂಚೂರು ನನಗೆ ಸೆಟ್ಟೇ ಆಗ್ತಾಯಿಲ್ಲ. ಇನ್ನೂ ಸ್ವಲ್ಪ ಉದ್ದಾಗೋವರೆಗೂ ನಾನು ಶಾರ್ಟ್ ಮಾಡ್ಸಲ್ಲ, ಆಮೇಲೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೆ ಸೊ ಹೋಗೋಣ ಇವಾಗ. ಓಕೆ ಗೈಸ್, ಅಲ್ಲಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇಡ್ಲಿ, ಕೇಸರಿ ಬಾತು, ವಡೆ, ಸಾಂಬಾರು, ಏನು ಪೊಂಗಲ್ ಇದೆ, ಉಪ್ಪಿಟ್ಟು ನಾನಂತೂ ತಿನ್ನಲ್ಲ. ಚಿತ್ರಾನ್ನ ಇದೆ, ಆಮೇಲೆ ಒಂದು ಎಗ್ ಇದೆ. ಇನ್ನೊಂದ್ಸಲ ನೆಕ್ಸ್ಟ್ ರೌಂಡ್ ಹೋಗಿ ಹಾಕ್ಸ್ಕೊಂಬರೋಣ. ಸೆಕೆಂಡ್ ರೌಂಡು ಚಿತ್ರಾನ್ನ ಮತ್ತು ಒಂದು ಮೊಟ್ಟೆ ಕೊಟ್ಟಿದ್ದಾರೆ. ನಮ್ಮ ಗಾಡಿ ಹತ್ರ ಬಂದಿದೆ ಫೈನಲಿ. ಟಿಫನ್ ಎಲ್ಲ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ಎಲ್ಲ ಯಾವುದು ಚೆನ್ನಾಗಿಲ್ಲ ಅಂತ ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿತ್ತು. ನಿನ್ನೆ ನಾನ್ ವೆಜ್ ಕೂಡ ಚೆನ್ನಾಗಿತ್ತು. ಇವತ್ತು ನಾನ್ ವೆಜ್ ಬ್ರೇಕ್ಫಾಸ್ಟ್ಗೆ ಎಗ್ ಕೊಟ್ಟಿದ್ದರು. ಆ್ಯಂಡ್ ಮಿಕ್ಕಿದೆಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಪ್ಲೇಸ್ ಚೆನ್ನಾಗಿದೆ, ವರ್ತು ಮನೆಗೆ ವಿಸಿಟ್ ಮಾಡ್ಬೋದು. ಬನ್ನಿ ಇವಾಗ ಹೋಗೋಣ ಮನೆಗೆ. ಫಸ್ಟ್ ಐಸ್ ಕಾವ್. ಓಕೆ ಗೈಸ್, ನಾನು ಮನೆಗೆ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಹಂಗೆ ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು, ಹೇಳೋದಲ್ಲ ಸ್ವಲ್ಪ ವಿಯರ್ಡಾಗಿ ಕಾಣಿಸ್ತಾ ಇತ್ತು, ತುಂಬ ದಿನ ಆಗಿತ್ತು. ಅದಕ್ಕೆ ನಾನು ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಇವಾಗ ಮತ್ತೆ ನಮ್ಮ ಹಬ್ಬ ಹತ್ರ ಬಂದಿದ್ದೀನಿ. ಇವರೇ ನಮ್ಮ ಮ್ಯಾನೇಜರು, ನಮ್ಮ ಸ್ಟೋರ್ ಮ್ಯಾನೇಜರು. ನಾನು ಬಂದ ಮೇಲೆ ಅವ್ರು ಬಂದಿದ್ದು. ಅದಕ್ಕೆ ನಾನು ಮುಂಚೆ ಒಬ್ಬರಿದ್ರು, ಆಮೇಲೆ ಚೇಂಜ್ ಆಗಿ ಇವರು. ಸೊ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ಹೋಗಿ ಪಕ್ಕದ ನಿದ್ದೆ ಬರ್ತಾಯಿದೆ, ಹೋಗಿ ಮಲ್ಕೊಂಬಿಡೋದು ಅಷ್ಟೇ. ನೋಡಿ ನಮ್ಮ ಇನ್ನೊಬ್ಬ RS ಮೊನ್ನೆ ತೋರಿಸ್ತಾರೆ ಒಬ್ರು, ಇವರು ಒಂದು ಶಿಫ್ಟ್ಗೆ ಇಬ್ಬರು RS ಇರ್ತಾರೆ. ಅವಾಗಿಂದ ಇವರೇ ಇರೋದು, ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ಅವ್ರು ಇನ್ನೊಬ್ರು ಹೊಸ್ದಾಗಿ ಬಂದಿರೋದು, ಪ್ರಸಾದ್ ಅಂತ. ಹೊಸ್ದಾಗಿ ಅಂದರೆ ನಾನು ಇದ್ದಾಗ ಬಂದರು. ಸೊ ಅಷ್ಟೇ ನಮ್ಮ ಸ್ಟೋರ್ದು ಕತೆ. ಹಿಂಗೆ ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಓಕೆ ಗೈಸ್, ಫೈನಲಿ 2 ಡೇಸ್ ಆದಮೇಲೆ ಮನೆಗೆ ಇವಾಗ ಬಂದಿದ್ದೀನಿ. 2 ಡೇಸ್ ಆಗಿಲ್ಲ, 1 ಡೇ ಅಷ್ಟೇ ಆಗಿತ್ತು. ಆ್ಯಂಡ್ ದ ಸ್ಟೇ ವಾಸ್ ವರ್ತ್. ನಾವು ಹೋಗಿದ್ದಕ್ಕೂ ವರ್ತ್ ಅಂದ್ಕೊಳ್ಳಿ. ಬಟ್ ಬೇರೆ ರೆಸಾರ್ಟ್ ಯಾವುದು ನೋಡೋಣ ಅಂತಾರೆ, ನಾನು ಯಾವುದು ಹೋಗಿಲ್ಲ. ಬಟ್ ವೇವ್ ಪೂಲ್ ಎಲ್ಲ ಹೆಂಗಿರುತ್ತೆ ಅಂತ ನಂಗೆ ನೋಡಿಲ್ಲ. ಬಟ್ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇನ್ನೂ ಯಾವ್ಯಾವ ರೆಸಾರ್ಟಲ್ಲಿ ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ಅದು ಎಲ್ಲ ಬ್ಯಾಂಗ್ಳೂರಲ್ಲ, ಒಟ್ಟಿನಲ್ಲಿ ಲಾರ್ಜೆಸ್ಟ್ ವೇವ್ ಪೂಲ್ ಅಂತ ನೋಡಿದ್ದೀನಿ. ಬಟ್ ಎಲ್ಲ ಇಷ್ಟ ಆಯಿತು, ಎಲ್ಲರೂ ಎಂಜಾಯ್ ಮಾಡಿದ್ರು. ನಾನು ಸುಮ್ಮನೆ ಸೈಡಾಗಿ ನಿಂತ್ಕೊಂಡು ನಾನು ಎಂಜಾಯ್ ಮಾಡಿದೆ. ಅದಕ್ಕೆ ಕೇಳೋದು, ನಾನು ಯಾರಿಗೂ ಒಬ್ಬರೇ ಹೋಗಿ ಏನು ಸಜೆಸ್ಟ್ ಮಾಡಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ತೀನಿ. ಬಟ್ ಒಬ್ಬರೇ ಅಂತ ಹೋಗ್ಬೇಡಿ, ನಾನು ಸಜೆಸ್ಟ್ ಮಾಡೋದು ಅದನ್ನ. ನಾನು ಹೋಗಿದ್ದೀನಿ ಅಂತ ಯಾರು ಹೋಗಕ್ಕೆ ಹೋಗ್ಬೇಡಿ. ಆ್ಯಂಡ್ ಎಲ್ಲ ಫುಡ್ಡು ಬರ್ತಿತ್ತು. ಸ್ಟೇನು ಅಷ್ಟೇ ಚೆನ್ನಾಗಿತ್ತು. ಎಲ್ಲ ಹೈಜೀನಾಗಿ ಮೇಂಟೈನ್ ಮಾಡಿದರು. ಇದು ಯಾವುದು ಪ್ರಮೋಷನ್ ಅಲ್ಲ. ಅಷ್ಟೇ ಗೈಸ್, ನನ್ನ ರೆಸಾರ್ಟ್ ಸ್ಟೇ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ವ್ಲಾಗ್ ಎಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.